ದೀಪಕ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಲ ಡೈರೆಕ್ಟರ್ನೇ ಬಲಿಕ ಬಕ್ರ ಹೊಡ್ತೀರ ಫಸ್ಟ್ ಟೈಮ್. ಓಕೆ, ಸೊ ಈಗ ಇದೊಂಥರ ಸರ್ರಿಯಲ್ ಮೂಮೆಂಟ್ ನನಗೆ. ಏನಂದರೆ ಅಶ್ವಿನಿ ಮೇಡಮ್ಮು ಆಲ್ ದಿ ಬೆಸ್ಟ್ ಟೀಮ್ ಅನ್ಲಾಕ್ ರಾಘವ ಅಂತೆಲ್ಲ ನೀವು ನೋಡಿದ್ರಿ ಆ ಕ್ಲಿಪ್ಪು. ಅದು ಈಗ ನೆನ್ನೆ ಹೇಳ್ದಂಗಿದೆ ಕಿವಿಲಿ. ಸೊ ಆಲ್ರೆಡಿ ಇವತ್ತು ನಾವು ಟ್ರೇಲರ್ ಲಾಂಚ್ಗೆ ಬಂದಿದ್ದೀವಿ. ಇನ್ನೊಂದು 3 ವಾರದಲ್ಲಿ ಅನದರ್ 3 ಶುಕ್ರವಾರ ಅಷ್ಟೇ ಬ್ಯಾಲೆನ್ಸ್ ಇರೋದು ನಮ್ಮ ಸಿನಿಮಾ ತೆರೆಗೆ ಬರೋದಕ್ಕೆ. ಅಶ್ವಿನಿ ಮೇಡಮ್ ಒಂಥರ ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತು ನನಗೆ. ಅಂದರೆ ಒಂದು ಫಸ್ಟ್ ಡಾಟ್ ಮೇಡಮಿಂದನೇ ಶುರುವಾಗಿ ಅದೇ ಡಾಟಿಗೆ ಬಂದು ಕನೆಕ್ಟ್ ಮಾಡ್ದಂಗೆ ಆಯಿತು. ಏನೋ ಅರ್ಜೆಂಟ್ ಕೆಲಸದ ಮೇಲೆ ಮೇಡಮ್ ಹೊರಟಿದ್ದಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ನೀವು ನನ್ನ ಮೇಲೆ ಮತ್ತು ಸತ್ಯನ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಪ್ರಾಜೆಕ್ಟಿಗೆ ಬಂದು ನೀವು ಇನಾಗ್ರೇಟ್ ಮಾಡಿ ಥ್ರೂಔಟ್ ಫಾಲೋ ಅಪ್ ಮಾಡಿ ಏನಾಗ್ತಿದೆ ಏನು ಅಂತ. ಜೊತೆಗೆ ನಮ್ಮ ಡಬ್ಬಿಂಗ್ PRK ಆಗಿದ್ದು. ಸೊ PRK ಡಬ್ಬಿಂಗ್ ಆಗ್ಬೇಕಾದ್ರೆ ಮೇಡಮ್ ಎಷ್ಟೋ ಸಲ ನಾವು PRK ಬೇರೆ ಕೆಲಸಕ್ಕೆ ಹೋದಾಗಲೂ ಅನ್ಲಾಕ್ ಬಗ್ಗೆ ಕೇಳೋರು. ಅಂದರೆ ಆವಾಗ ಗ್ಲಿಮ್ಸ್ ನೋಡ್ತಾ ಇದ್ದೀನಿ ನಾನು, ತುಂಬ ಪ್ರಾಮಿಸಿಂಗ್ ಅನಿಸ್ತಾ ಇದೆ, ಹೇಗೆ ಬರ್ತಿದೆ ಏನು ಅಂತ. ಆ ಒಂದು ಕನ್ಸರ್ನ್ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಇವತ್ತು ಬಂದು ಗೆಸ್ಟ್ಗಳು ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿ ಮತ್ತು ಬ್ಲೆಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಟ್ರೈಲರ್ ತೋರಿಸಿದ್ದೀವಿ, ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ನೀವೆಲ್ಲರೂ ಕೇಳೋಂಗಿದ್ರೆ ಕೇಳ್ಬೋದು. ನಾನು ಸೊ ಟ್ರೈಲರಲ್ಲೇ ಫುಲ್ ಕತೆ ಹೇಳಿದ್ವಿ, ಒಂದು ಮಿನಿ ಶಾರ್ಟ್ ಸ್ಟೋರಿ ನಾವು ಹೇಳಿದ್ವಿ, ನಾವು ಏನು ಸಿನಿಮಾ ಮಾಡಿದ್ದೀವಿ ಅಂತ. ಸರ್ ಅದು ಸಿನಿಮಾ ನೋಡಿ ಸರ್, ಮಜಾ ಇದೆ. ಇಲ್ಲ, ಆ ಭಾಷೆಗೆ ಒಂದು ಸೀನ್ ಇದೆ, ಅಂದ್ರೆ ಅದನ್ನ ಇಲ್ಲೇ ಹೇಳ್ಬಿಟ್ರೆ ಅದು ಮಜಾ ಆಗ್ಬಿಡುತ್ತೆ. ಸರ್ ಹೌದಾ, ಅದ್ರ ರಿಲೇಟೆಡ್ ಸೀನ್ ಇದೆ ಸರ್. ಅಂದ್ರೆ ಸೊ ಸಾಧು ಸರ್ನ, ಅದೇ ನಾವು ಪ್ರತಿ ಸಲ ಹೇಳ್ದಂಗೆ ಸಾಧು ಸರ್ನ ಒಂದು ಹೊಸದಾಗಿ ಪ್ರೆಸೆಂಟ್ ಮಾಡಿದೀವಿ ಸಿನಿಮಾದಲ್ಲಿ. ಅಂದ್ರೆ ರೆಗ್ಯುಲರ್ ಸಾಧು ಸರ್ದು ಒಂದು ಮ್ಯಾನರಿಸಮ್ ಇದೆಯಲ್ಲ, ಅದಿರಲ್ಲ. ಒಂದು ಬೇರೆ ಥರನೇ ನಿಮಗೆ ಕಾಸ್ಟ್ಯೂಮ್ ಇಂದ ಇರ್ಬೋದು, ಅವ್ರ ಮ್ಯಾನರಿಸಮ್ ಇಂದ ಇರ್ಬೋದು. ಸೊ ಹಾಫ್ ಆಫ್ ದ ಫಿಲಮ್ ನಿಮ್ಗೆ ಸಾಧು ಸರ್ ಫುಲ್ ಸಿನಿಮಾ ಇದೇ ಥರ ಒಂದು ಕೂಳೆ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಒಂದು ಬೇರೆ ಥರ ಪರ್ಸ್ಪೆಕ್ಟಿವ್ ಹ್ಯೂಮರ್ ಟ್ರೈ ಮಾಡಿ ಸರ್. ಅಲ್ಲಿ ಅದು ನಿಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಒಂದು ಸರ್ವೆ ಹೋಗಿರುತ್ತೆ ಸರ್, ಇಂಥ ಜಾಗದಲ್ಲಿ ಇರಬಹುದು ಅಂತ. ಅಂದರೆ ಸಿಗುತ್ತೆ ಅಂತ ತೆಗೆಯೋದಲ್ಲ, ಇರಬಹುದು ಅಂತ ಅವರ ಒಂದು ಟೆಕ್ನಿಕಲ್ ಇದರಲ್ಲಿ. ಸೊ ನಮ್ಮ ಸಿನಿಮಾ ಪ್ರಕಾರ ಅಲ್ಲಿ ಸಿಗುತ್ತೆ ಅನ್ನೋ ಥರ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದು ನಾನು ಮುಖ್ಯವಾಗಿ ಹೇಳೋದು ಮರ್ತ್ಬಿಟ್ಟಿದ್ದೆ. ನಮ್ಮ ಫೇಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದು ಇವತ್ತು ಬೆಳಗಿನ ಜಾವ ಒಂದು 2:45 ಹಂಗೆ ತೆಗೆದಿದ್ದು ಔಟ್ಪುಟ್ ಟ್ರೈಲರ್. ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗಾಯಿತು. ಸೊ ನಾವು ಯೂನಿಫೈ ಮೀಡಿಯಾದವ್ರನ್ನೂ ಎದ್ದೇಳಿಸಿ, ಸೊ ಆ ಥರ ಎಲ್ಲ ಆಯಿತು. ಹೋಲ್ ನೈಟ್ ನಿದ್ದೆ ಮಾಡಿಲ್ಲ, ಬಿಕಾಸ್ ಇವತ್ತು ಇಲ್ಲಿ ನಮಗೆ ಟೆಲಿಕಾಸ್ಟ್ ಮಾಡಲೇಬೇಕಿತ್ತು. ಸೊ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಪ್ರೊಡಕ್ಷನ್ನಿಂದ ಸುನೀಲ್ ಮಾನೆ ಮತ್ತು ಪ್ರಶಾಂತ್ ಬಾಗೂರಿಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅವ್ರು ಬ್ಯಾಕ್ ಎಂಡಲ್ಲಿ ನಿಂತು ಇದಕ್ಕೆ ಓಡಾಡಿ ಅವರು ಕೆಲಸ ಮಾಡಿದ್ದಾರೆ. ನನ್ನ ಟೆಕ್ನಿಕಲ್ ಟೀಮ್ ಟ್ರೈಲರ್ನ ಅದ್ಭುತವಾಗಿ ಕಟ್ ಮಾಡಿರೋಂಥ ಅಜಯ್ ಕುಮಾರ್, ನಮ್ಮ ಎಡಿಟರು. ಆ್ಯಂಡ್ ವಿಜುವಲ್ಸ್ ಎಲ್ಲ ಎಲ್ಲರೂ ತುಂಬ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ ಅಂತ ಹೇಳ್ತಿದ್ದಾರೆ ಟ್ರೈಲರ್ ನೋಡಿ. ಅದೆಲ್ಲ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. DOP ಆಗಿ ಲವಿತ್ತು, ಮ್ಯೂಸಿಕ್ ಆಗಿ ಅನೂಪ್ ಸೀಲಿಂಗ್, ಮತ್ತು ಆ್ಯಕ್ಷನ್ ವಿನೋದ್ ಮಾಸ್ಟ್ರು ಮತ್ತು ಅರ್ಜುನ್ ಮಾಸ್ಟ್ರು ಮಾಡಿದ್ದಾರೆ. ಕೊರಿಯೋಗ್ರಫಿ ಮುರಳಿ ಮಾಸ್ಟ್ರು ಮತ್ತು ಧನಂಜಯ್ ಅವರು ಮಾಡಿದ್ದಾರೆ. ಸೊ ಸೌಂಡ್ ಡಿಸೈನ್ ನಮ್ಮ ವಿ ರಾಜನ್ ಸರ್ ಮಾಡಿದ್ದಾರೆ. ಎಂಟೈರ್ ಟೀಮ್ ಏನಿದ್ದಾರೆ ಟೆಕ್ನಿಕಲಿ. ಸೊ ಹಂಗಾಗಿ ನಿಮ್ಗೆ ವಿಜುವಲ್ ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು. ಆ್ಯಂಡ್ ಈ ಹೇಳಿದ ಮೂಮೆಂಟಿಗೆ ನಾವು ಅದನ್ನ ಅಚೀವ್ ಮಾಡಿದ್ದೀವಿ ಅಂತಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನಾವು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೃದಯ ಶಿವ ಸರ್, ನಿಮ್ಮ ಮಾತುಗಳನ್ನು ಕೇಳುತ್ತಾ ಇವತ್ತು ನಿಮ್ಮ ಮಾತು. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ, ಆತ್ಮೀಯ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಮಾಡಿದಾಗ ಭಾಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ. ಮುಗಿಸುವಾಗ್ಲೂ ಒಂದು ಒಳ್ಳೆ ಇದರಲ್ಲೇ ಮುಗಿಸ್ಕೊಂತಾಗಿರೋದು ನಾನು. ಯಾಕಂದರೆ ಯಾವುದೇ ಒಂದು ಜರ್ನಿ ಅಂತಂದರೆ ಒಂದು ಸಣ್ಣ ಪುಟ್ಟ ಕಲ್ಲು ಮುಳ್ಳು ಅದು ಕಾಮನ್. ಅದಕ್ಕೆ ಒಂದು ಪ್ರಯಾಣ ಅಂತಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಬಸ್ಸೊಳಗೆ, ಅಥವಾ ಕೆಲವೊಂದು ಸರ್ತಿ ನಿದ್ದೆನೂ ಬರ್ದಿರೋಂಗಾಗಿರುತ್ತೆ. ಅದೆಲ್ಲ ವರ್ಷ ಕಾಮನ್ ಆಗಿರುತ್ತೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಾವು ರೀಸೆಂಟಾಗಿ ನಾವು ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ, ನಾನು ಗಿರೀಶ್ ಸರ್ ಮತ್ತು ಇಡೀ ಚಿತ್ರತಂಡ ಫುಲ್ ಎನರ್ಜೆಟಿಕ್ ಆಗಿ ಅದು ಇಲ್ಲ ಮೂವಿ ಒಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಭಾಳ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಅದ್ರ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ. ಇದರಲ್ಲಿ ನಮ್ಮ ಸುನೀಲ್ ಮಾನೆ ಇದ್ದಾರೆ, ಪ್ರಶಾಂತ್ ಬಾಗೂರ್ ಇದ್ದಾರೆ,
ಇನ್ನು ಅನೇಕರು ನಮ್ಮ ಇವನ್ DOP ನಮ್ಮ ಲವಿತ್ ಸರ್ ಆ್ಯಕ್ಚುಲಿ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಜಯ್ ಆಗ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಎಡಿಟರು ಮಧು ತುಂಬಕೆರೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡ ಭಾಳ ಶ್ರಮ ಹಾಕಿದೆ. ಅವರು ಎಲ್ಲರಿಗೂ ಈ ಚಿತ್ರದ ಯಶಸ್ಸು ಸಲ್ಲಬೇಕು ಅಂತ ನಾನು ಅನ್ಕೊತೀನಿ. ಏನು ಇವತ್ತು ಟ್ರೈಲರ್ ನೋಡಿದಾರ, ಟ್ರೈಲರ್ ಭಾಗನೂ ಕೂಡ ಒಂದು ಶ್ರಮ ಇದೆ. ಸಡನ್ನಾಗಿ ನಾವು ಸ್ವಲ್ಪ ಗಜಿಬಿಜಿ ಆಯ್ತು ಅದನ್ನು ಅದು. ಬಟ್ ಓಕೆ, ನಮ್ಮ ನಿರ್ದೇಶಕರು ಮತ್ತು ಸುನಿಲ್ ಮಾನ್ಯರು ನಿನ್ನೆ ರಾತ್ರಿ 2 ಗಂಟೆಗಳು ಪ್ರಯತ್ನ ಮಾಡ್ಬಿಟ್ಟೆಲ್ಲ ಒಂದು ಹಂತಕ್ಕೆ ತಂದಿದ್ದಾರೆ. ಇದಕ್ಕೆ ರಾಜನ್ ಸರ್ ಸಹಕಾರ, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಡಿನ್ ಸಹಕಾರ, ಮತ್ತು ಯೂನಿಫೈಲಿ ಕಿರಣ್ ಅವ್ರ ಸಹಕಾರ, ಎಲ್ಲ ಒಂದು ಟೀಮ್ ಇದು. ಯಾವುದು ಒಂದು ಕೆಲಸನೂ ನನಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಿರೇ ಆಗೋತಕ್ಕಂಥದ್ದು. ಭಾಳ ಚೆನ್ನಾಗಿದೆ. ಎಲ್ಲ ಇಡೀ ಚಿತ್ರತಂಡದ ಮೆಚ್ಚುಗೆ ಇದೆ, ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡಲಿಕ್ಕೆ ಏನು ಸಾಧ್ಯ. ಇದರಲ್ಲಿ ಮೊನ್ನೆ ನಾವು ಸೆನ್ಸರ್ಗೆ ಹೋದಾಗ ಅವ್ರು ಹೇಳಿದರು, ಭಾಳ ಮೆಚ್ಚುಗೆ ಸೂಚಿಸಿದರು, ಭಾಳ ಚೆನ್ನಾಗಿ ಬಂದಿದೆ, ಅದನ್ನು ಆ್ಯಕ್ಷನ್ ಮತ್ತು ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗೆ ಭಾಳ ಎನರ್ಜೆಟಿಕ್ ಇದ್ದೀವಿ. ಏನು ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಈ ಚಿತ್ರ ನೋಡಿ ಹರಿಸ್ಬೇಕು. ಒಂದು ಚಿತ್ರತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು. ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು. ಇದರಲ್ಲಿ ಪ್ರೇರೇಪಣೆ ನಿಮ್ಮಿಂದ ಬರಬೇಕು ಅಂತಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಲೇಬೇಕು. ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲದು ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಲಿ. ಜನ ಬಂದು ಸಿನಿಮಾದಲ್ಲಿ ಕೂತ್ಕೊಂಡು ನೋಡಬೇಕು. ಆಮೇಲೆ ನೀವು ಅದನ್ನು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನಿಜವಾಗ್ಲೂ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನಿಮ್ಮನ್ನು ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಈಗ ಎಸ್, ಇಲ್ಲ ಸಮಸ್ಯೆ ಅನ್ನೋದು ಚಿತ್ರ ಅಂತಂದ್ಮೇಲೆ ಒಂದು ಫ್ಯಾಮಿಲಿನೇ ಒಂದು ಸಣ್ಣ ಪುಟ್ಟದಿರುತ್ತೆ. ಅದನ್ನದು ಚಿತ್ರ ಅಂತಂದ್ಮೇಲೆ ಇರುತ್ತೆ, ಒಂದು ಸಣ್ಣ ಪುಟ್ಟದಿರುತ್ತೆ ಅದನ್ನದು. ಇನ್ನು ಅವ್ರಿಗೆ ಬೇರೆ ಇನ್ನೊಂದು ವರ್ಕ್ ಬರೋದು, ಇನ್ನೊಂದು ಬರೋದು, ಇವೆಲ್ಲ ಸಮಸ್ಯೆಗಳನ್ನು ದಾಟ್ಕೊಂಡು ಬಂದಾಗ ಒಬ್ಬ ನಿರ್ಮಾಪಕ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಇದು. ಆಮೇಲೆ ನಾನು ಇಷ್ಟು ವರ್ಷ ನನ್ನೊಂದು 4ನೇ ಸಿನಿಮಾ ಇದು. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಉದ್ಘರ್ಷ. ಅದರಲ್ಲಿ ನನ್ನ ಪಾರ್ಟ್ನರ್ ದೇವರಾಜ್ ಸರ್ ಇದ್ದಾರೆ. ಫಸ್ಟ್ ದೇಸಾಯಿ ಅವ್ರ ಸಿನಿಮಾ ಉದ್ಘರ್ಷ ಮಾಡಿದಾಗ ಅವತ್ತೇ ನನಗೆ ಗೊತ್ತಾಯ್ತು ಏನು ವಾಟ್ ಸಿನಿಮಾ ರಂಗ ಅನ್ನೋದು. ಅವತ್ತೇ ಸ್ವಲ್ಪ ಅರ್ಧ ನಾರಿಷನ್ ಥರ ಕುಡಿದ್ಬಿಟ್ಟಿದ್ದೀನಿ ಅದನ್ನದು. ಇದು ಬರುತ್ತೆ ಸರ್, ಸಣ್ಣ ಪುಟ್ಟದ್ದು ಬರುತ್ತೆ. ಬಟ್ ಎಲ್ಲೊಂದು ತೂಗಿಸ್ಕೊಂಡು ಜೊತೆಲಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಗ್ರೇಟ್. ಅದನ್ನು ದೀಪಕ್ ಸರ್ ನಮ್ಗೆ ಇವತ್ತವ್ರ ಜೊತೆಲಿ ನಿಂತ್ಕೊಂಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಒಂದು ಮುಂದಕ್ಕೆ ಏನಿದೆ, ಇನ್ನು ರಿಲೀಸ್ ಆಗಿ ಒಂದು ಯಶಸ್ಸಿದೆ, ಎಲ್ಲರ ಜೊತೆಲೂ ಮುಂದುವರಿಬೇಕು ಅಂತ ನನ್ನ ಆಸೆ ಸರ್. ಅಷ್ಟೇ ಸರ್ ಥಿಯೇಟ್ರು ಯಾವುದೇ ಫಿಕ್ಸ್ ಆಗೋದನ್ನು ಶುಕ್ರವಾರ ರಿಲೀಸ್ ಆಗುತ್ತೆ ಅಂತಂದರೆ ಸೋಮವಾರದಿಂದ ಫಿಕ್ಸ್ ಆಗ್ತಾ ಹೋಗುತ್ತೆ. ಈಗ ನಾನು ಆಲ್ ಓವರ್ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ಇದು ಸ್ವಲ್ಪ A-B ಆ ಸೆಂಟ್ರಲ್ B ಸೆಂಟ್ರಲ್ಲು ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಆ್ಯಕ್ಷನ್ ಜಾಸ್ತಿ ಇದೆ ಅದರೊಳಗೆ. ಒಂದು 4 ಫೈಟ್ ಇದೆ, ಒಂದು 3 ಸಾಂಗ್ ಇದೆ. ಆಮೇಲೆ ಕಾಮಿಡಿ ನಮ್ಮ ಸದಸ್ಯರದ್ದು ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಶೋಭ್ರಾ ಸರ್ ಇದರಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣ್ತಾರೆ. ಎಲ್ಲರದ್ದು ಒಂದೊಂದು ಅಭಿಮಾನಿ ಹೊರಗಡೆ ಇದೆ ಕಂಪ್ಲೀಟ್. ನಾವು ಏನು ಸಾಧ್ಯ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಕೊಡಲಿಕ್ಕೆ ಅಷ್ಟೂ ಒಂದು. ಯಾಕಂದ್ರೆ ಸಿನಿಮಾ ಅನ್ನೋದು ಜಸ್ಟ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ನಾವೇನು ಬಂದು 2 ಅವರ್ ಕೂತ್ಕೊಂತೀವಿ, ಜನಗಳನ್ನ ಕರೆಸ್ತೀವಿ ಹೋದನ್ನು. ಅವ್ರು ಕೂತ್ಕೊಂಡು ಏನೋ ಚೆನ್ನಾಗಿದೆಯಲ್ಲ, ಹೀರೋ ಚೆನ್ನಾಗಿ ಕಾಣ್ತಾನೆ, ಹೀರೋಯಿನ್ ಚೆನ್ನಾಗಿ ಕಾಣ್ತಾರೆ. ಇಲ್ಲಿ ಹಿಂದೆ ಇರ್ತಕ್ಕಂಥ ನಿರ್ದೇಶಕರ ಬಗ್ಗೆ ಹೇಳೋದು ನಮ್ಗೆ ಟೆಕ್ನಿಷಿಯನ್ಸ್ ಮಾತ್ರ ಅಷ್ಟೇ. ಅಲ್ಲಿರೋರಿಗೆ ಯಾವುದೂ ಅದ್ರ ಬಗ್ಗೆ ಇರೋಲ್ಲ. ಹೀರೋ ಹೀರೋಯಿನು ಒಳಗಡೆ ಏನು ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲ ಹೆಂಗೆ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದಾರ, ಫೈಟ್ ಚೆನ್ನಾಗಿ ಮಾಡಿದಾನ, ಒಂದು ಕಾಮಿಡಿ ಚೆನ್ನಾಗಿದೆಯಾ, ಸೀನ್ ಚೆನ್ನಾಗಿ, ಲವ್ ಸೀನ್ ಚೆನ್ನಾಗಿ ಬಂದಿದೆಯಾ, ಇದೆಲ್ಲದನ್ನೂ ತುಂಬಿಕೊಟ್ಟಿದ್ದೀವಿ ಈ ಸಿನಿಮಾದೊಳಗಡೆ. ಭಾಳ ಚೆನ್ನಾಗಿ ಬಂದಿದೆ. ಎಲ್ಲ ಆಲ್ ಓವರ್ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದು ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವು ಇನ್ನೇನು ಒಂದು ಪ್ರಚಾರ ಅನ್ನೋದು ಸಿನಿಮಾಗೆ ಭಾಳ ಕೌಂಟ್ ಆಗುತ್ತೆ. ಅದನ್ನು ಭಾಳ ಅಬ್ಬರದಿಂದನೇ ಮಾಡ್ತಾ ಇದ್ದೀವಿ. ಏಕೆಂದರೆ ಕಾನ್ಫಿಡೆನ್ಸ್, ಟೆಕ್ನಿಕಲ್ ಶೋ ನೋಡಿದ್ರೆ ನಮಗೊಂದು ಏನು ಕಾನ್ಫಿಡೆನ್ಸ್ ಬಂತು, ಆ ಕಾನ್ಫಿಡೆನ್ಸ್ ಮೇಲೆ ಭಾಳ ಚೆನ್ನಾಗಿ ನಾವು ಪ್ರಚಾರನ ಶುರು ಮಾಡ್ಕೊಂಡಿದ್ದೀವಿ. ಆ ಪ್ರಚಾರ ನೋಡಿ ಇನ್ನು ಯಾರು ನಮ್ಮ ಹತ್ರ ಬರ್ತಾರೆ ಅದನ್ನು ಥಿಯೇಟರ್ಸ್ಗೆ. ನಾನು ಹೋಗಿ ಕೇಳಲಿಕ್ಕೆ ಹೋದಾಗ ಬೇರೆ ಥರ ಡಿಮ್ಯಾಂಡ್ ಆಗುತ್ತೆ ಅದನ್ನು. ಸೊ ವಾಲಂಟಿಯರ್ಗೆ ಬಂದಾಗ ಅದನ್ನು ಸೊ ನಮಗೆ ಅನುಕೂಲ ಆಗುತ್ತೆ. ಸೆಟಪ್ ಚೆನ್ನಾಗಿ ಮಾಡ್ಕೊತೀವಿ ಸರ್. ನಾವು ಸೆಟಪ್ ಚೆನ್ನಾಗಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಸುಮಾರು ಒಳ್ಳೊಳ್ಳೆ ಥಿಯೇಟರ್ ಸಿಗ್ತಾ ಇದೆ. ಅಬ್ಬರವಾಗಿ ರಿಲೀಸ್ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಮೀಡಿಯಾದವ್ರು ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೌದು 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 ಅದು ಅನ್ಲಾಕ್ ರಾಘವ ಅಂತನೂ ಆಗುತ್ತೆ. UR ಅಂತ ಆ್ಯಕ್ಚುಲಿ ನಾವು ಇನ್ನೊಂದು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು. UIಗಿಂತ ಮೊದಲು ಅನ್ಲಾಕ್ ರಾಘವ ಅಂತ ಅಂದ್ಬಿಟ್ಟು ಇದು UA. ಥ್ಯಾಂಕ್ ಯು ಸರ್. ನಿಮ್ಮ ಕ್ವಶನ್ಗೆ ಫಸ್ಟ್ ಕ್ವಶನ್ ಸರ್ ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಇದ್ದೆ. ಈಗ ಸಮಸ್ಯೆ ಇದ್ದಾರೆ ಸಂಸಾರ ಇಲ್ಲ, ಸಮಸ್ಯೆ ಇದ್ದಾರೆ ಸಿನಿಮಾ ಇಲ್ಲ ಸರ್. ಅಲ್ಲ ಅದೇನು ಹೌದು ಹೌದು ಇಲ್ಲ ಅದು ಅವರಿಬ್ಬರು ಪರ್ಸನಲ್ ನಮಗೇನೋ ಗೊತ್ತಿಲ್ಲ.
ಪ್ರೊಡ್ಯೂಸರ್ ಆಗಿ ಈಗ ಅವರೇ ಹೇಳಿದ್ರು ಸಿನಿಮಾ ನೋಡಿದ್ವಿ, ಸಿನಿಮಾ ನಮಗೆ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಆಯಿತು ಅಂತ, ಅಲ್ಲಿಗೆ ಮುಗಿದಾಯ್ತು ಸರ್ ಅಷ್ಟೇ. ಸರ್ ಈಗ ಟ್ರಾವೆಲ್ ಇರುತ್ತೆ, ಡೈರೆಕ್ಟ್ರು ಪ್ರೊಡ್ಯೂಸರ್ ನೆಕ್ತಾ ಜೊತೆಲಿ ನಿಂತಿದ್ದಾರೆ ಅಂದರೆ ಡನ್ ಆ್ಯಂಡ್ ಡಸ್ಟೆಡ್. ಅದು ಅವರಿಗೂ ಪರ್ಸನ್ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ, ರವಿ ಸರ್ ನನ್ನ ಜೊತೆಯಲ್ಲಿ ಭಾಳ ಆತ್ಮೀಯಗಳಿದ್ರು, ಸುಮಾರು 35 ವರ್ಷದಿಂದ ನಮ್ಮ ಏರಿಯಾನೇ ಫುಲ್ ಹನುಮಂತರನೇ. ಹಾಗಾಗಿ ಅವ್ರ ಬಗ್ಗೆ ನನಗೊಂದು ಭಾಳ ಅಭಿಮಾನ, ಒಂದು ಪ್ರೀತಿ. ನಾವು ಅಲ್ಲಿ ಕುತ್ಕೊಂಡಾಗ ಹಿಂಗೆ ಬಂದಾಗ ಒಂದು ಮಾತುಕತೆ ಆದಾಗ ಅವರಿಗೆ ಮನಸ್ಸಿಗೆ ಆ್ಯಕ್ಚುಲಿ ಅವರೊಂದು ವ್ಯಕ್ತಪಡಿಸಿದ್ರು. ಬಟ್ ಎಲ್ಲದನ್ನು ಗೆದ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ಬಂದಿದ್ದೀವಿ ಅಂತಂದಾಗ ಅವ್ರಿಗೆ ಭಾಳ ಖುಷಿಯಾಗಿದೆ. ಅದನ್ನು ಇದಕ್ಕೆ ನಮ್ಮ ಗಿರೀಶ್ ಸರ್ ಆ್ಯಕ್ಚುಲಿ ಸಾಥ್ ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡ ಅದೇನು ಅಂದರೆ ಏನೇ ಬಂದರೂ ಎದ್ದು ನಿಂತ್ಕೊಂತೀವಿ ಎದೆಗಾರಿಕೆ ಅಂತಂದರೆ ಅದು ಮಾತ್ರ ಈ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಪಿಕ್ಚರ್ ಕಂಟಿನ್ಯೂ ಮಾಡಲ್ಲ, ಆ ಥರದ್ದು ಆಗುತ್ತೆ. ಯಾಕಂದ್ರೆ ಆ ಥರ ಇದೆ, ಇನ್ನು ಮುಂದಿನ ಪಿಕ್ಚರ್ ಏನು ಮಾಡ್ತಾನಲ್ವ ಅಂತ ಅಂದ್ಬಿಟ್ಟು ಈ ಸಿನಿಮಾದೊಳಗೆ ಏನು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾವೆಲ್ಲದನ್ನು ಮೀರಿ ನಿಂತ್ಕೊಂಡಿದ್ದೀವಿ ಸಿನಿಮಾ ಮಾಡೋದಕ್ಕೆ ಅಂತಾನೆ. ಅದು ಪ್ಯಾಷನ್. ನೀವು ದುಡ್ಡು ಇರುತ್ತೆ ಅಂತ ಅಷ್ಟೇ ನೀವು ಸಿನಿಮಾ ಮಾಡೋಕ್ಕಲ್ಲ, ದುಡ್ಡು ಇಲ್ಲ ಅಂತಲೂ ಸಿನಿಮಾ ಮಾಡಲ್ಲ ಅಂತಲ್ಲ. ಆ ಪ್ಯಾಷನ್ ಇದೆಯಲ್ಲ, ಪ್ಯಾಷನ್ ನಮ್ಮನ್ನು ಈ ಚಿತ್ರರಂಗದಲ್ಲಿ ಏನೇ ಬಂದು ಎದುರಿಸ್ಕೊಂಡು ಹೋಗೋ ಅನ್ನೋದನ್ನು ಕಲಿಸ್ಕೊಡುತ್ತೆ. ಅನುಭವಗಳು ನಮಗೆ ಇನ್ನೊಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ತಲೆಯನ್ನು ತೆಗಿಬೇಕು. ನಮ್ದೆಲ್ಲ ಏನೇನಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಫೈನಲಿ ನಾನಿರ್ತೀನ, ಡೈರೆಕ್ಟರ್ ಸರ್ ಇರ್ತಾರ, ಇನ್ನೊಬ್ರು ಇರ್ತಾರ, ಅದು ಗೊತ್ತಿಲ್ಲ. ಅದನ್ನ ಅದು ಸಿನಿಮಾ ಒಂದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಅದ್ರೊಳಗಡೆ ನೋಡೋ ಆಡಿಯನ್ಸಿಗೆ ಅದು ಯಾವುದೂ ಕಾಣೋದಿಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ನನಗೆ ಅದೊಂದು ಭಾಳ ನನಗೆ ಸಂತೋಷದ ವಿಷಯ ಇಡೀ ಚಿತ್ರತಂಡಕ್ಕೆ. ಆಮೇಲೆ ನಮ್ಮ ಚಿತ್ರದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್, ಈವನ್ ಫೈಟ್ಸ್ ಮತ್ತೆ ನಮಗೆ ಅರ್ಜುನ್ ಸರ್ ಇದ್ದಾರೆ, ವಿನೋದ್ ಸರ್ ಇದ್ದಾರೆ, ಅವ್ರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ತಂಡಕ್ಕೆ ಹೇಳ್ಬೇಕಾಗುತ್ತೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ರಾಜನ್ ಸರ್ ಅವರು ಸೌಂಡ್ ಎಫೆಕ್ಟ್ಸ್ ಭಾಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ಯೂನಿಫೈಲ್ ಬಂದರೆ ಅಲ್ಲಿ ಕಿರಣ್ ಅವರು ಕಂಪ್ಲೀಟ್ ಪಾಪ ನಮ್ಮ ಜೊತೆಲಿ ಡೇ ಆ್ಯಂಡ್ ನೈಟ್, ಎಸ್ಪೆಷಲಿ ನಮ್ಮ ಮಾರ್ಕೆಟಿಂಗ್ ಹೆಡ್ ನಮ್ಮ ಸುನಿಲ್ ಮಾನಿ ಏನಿದ್ದಾರೆ ಅವ್ರ ಜೊತೆ ಒಳಗೆ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿತ್ರತಂಡ ಇವನ್ ಲೈಟಿಂಗ್ ಸಿಸ್ಟಮು, ನಮ್ಮ DOP ಅವರು, ನಮ್ಮ ರೈಟರ್ ಆ್ಯಕ್ಚುಲಿ ಸತ್ಯಪ್ರಕಾಶ್ ಅವರು, ಅವ್ರದ್ದು ಬರವಣಿಗೆ, ಇವ್ರದ್ದು ಮೆರವಣಿಗೆ, ಈ ಥರದ ಟ್ಯಾಗ್ಲೈನೆಲ್ಲ ಬಂದಿದೆ. ಅವ್ರದ ಒಂದು ಸಹಯೋಗದಲ್ಲಿ ಒಂದು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಇಡೀ ಚಿತ್ರತಂಡಕ್ಕೆ ಪ್ರತಿಯೊಬ್ಬರಿಗೂ, ಇಲ್ಲಿ ನಮ್ಮ ಅಸೋಸಿಯೇಟ್ಸು ಮತ್ತು ನಮ್ಮ ಚಿತ್ರತಂಡದಲ್ಲಿ ವರ್ಕ್ ಮಾಡೋರು ಪ್ರತಿಯೊಬ್ಬರು ಬಂದಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ನಮ್ಮ ಅಭಿಮಾನಿಗಳು ಅಥವಾ ನನ್ನ ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ, ನನ್ನ ಬಂಧುಗಳು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ನಾಗೇಶ್ವರ ರಾಜ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವರಾಜ್ ಸರ್ ನಿಮಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಪ್ರಸನ್ನ ಸರ್ ನಿಮಗೂ ಥ್ಯಾಂಕ್ಸ್. ಶಾರದಾ ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಬಂದಿದ್ದೀರಾ, ನಾನೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ನೀವು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್ ನಿಮಗೂ ಥ್ಯಾಂಕ್ಸ್ ಎಲ್ಲರ ಪರವಾಗಿ. ಅದೇ ರೀತಿಯಾಗಿ ಇದೀಗ ನಮ್ಮ ನಾಯಕ ನಟ ಮಾತನಾಡುವಂತಹ ಸಮಯ. ಟ್ರೈಲರ್ ನೋಡಿದ್ಮೇಲೆ ಫಾರ್ ಶೋರ್ ಸಿಗ್ತಲ್ಲ ಅನ್ನೋದು ಸಂತೋಷ ಆಗ್ತಿದೆ. ಸಿನಿಮಾ ದೇವರಾಣಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ. ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ, ಬಟ್ ಸಿನಿಮಾ ಅಂತೂ ದೇವರಾಣೆಗೆ ಸೀರಿಯಸ್ ಆಗಿಲ್ಲ. ತುಂಬಾ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ, ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದರೆ, ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ, ಮಾವಾ ಈ ಬೀಗಗಳು ಎಲ್ಲ ಉಸಿರಾಡ್ತಾವ್ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ ಅವರು. ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಲೇ ರಾಘವ, ನಾನು 25 ವರ್ಷದಿಂದ ಕೇಳಿಸ್ಕೊಂತೀನಿ ಕಣೋ, ಇದ್ರೊಂದು ಗಾಳಿನೂ ಬರ್ತಿಲ್ವಲ್ಲೋ ಅಂತ ಅವರು ರಾಘವ ನೇಚರು. ಸೆಕೆಂಡ್ ಹಾಫ್ ಬಂದ್ರೆ ಈ ತರ ಅಕವಾ ಕಾಕನಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಏನೇನೋ ಮಾತಾಡ್ತಿರ್ತಾರೆ. ಬಟ್ ತುಂಬಾ ಫನ್ ಆಗಿ ಸಿನಿಮಾ, ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ಅಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ. ವಾಟ್ ಎವರ್ ದ ರೀಸನ್ಸ್, ಮಧ್ಯದಲ್ಲಿ ಏನೇನಾಯ್ತು ಹಾಡು ಮೂಡು ಅಂತ ನನಗೆ ಬೇಡ. ಫೈನಲಿ ಸಿನಿಮಾ ಬರ್ತಿದೆ 7ನೇ ತಾರೀಕು, ಅಷ್ಟೇ ನನಗೆ ಇಂಪಾರ್ಟೆಂಟ್, ನನ್ನ ತಂಡಕ್ಕೆ ಇಂಪಾರ್ಟೆಂಟ್. ಆ್ಯಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಾಗೋದು ಅಂದ್ರೆ, ನಮಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಭೇಟಿ ಆಗ್ಬೇಕು ಅಥವಾ ಅವ್ರನ್ನ ಮೀಟ್ ಮಾಡ್ಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬಾ ಡಿಫಿಕಲ್ಟಿ ಅನ್ಸಲ್ಲ. ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ. ಅಫ್ಕೋರ್ಸ್ ಅವ್ರು ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ. ಬಟ್ ಈ ಒಂದು ಆಕ್ಸೆಸ್ ಅನ್ನೋದಿದೆ ಅಲ್ಲ, ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು, ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ. ಅಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ ಪ್ರೋತ್ಸಾಹ ನೀಡಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ. ವೆರಿ ಹ್ಯೂಮರ್. ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಸಿಗಾಕೋತಾನೆ, ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ. ಅಂಡ್ ಇವತ್ತು ಟ್ರೈಲರ್ ಏನ್ ನೋಡಿದೀರಾ, ನನ್ನನ್ನ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಇದ್ರ ಹಿಂದೆ ತುಂಬಾ ಹಾರ್ಡ್ ವರ್ಕ್. ಅನೂಪ್ ಸೀಲಿನ್ ಸರ್ ಅವರ ಮ್ಯೂಸಿಕ್, ಲವಿತ್ ಅವರ ಕ್ಯಾಮ್ರಾ ವರ್ಕ್, ನಮ್ಮ ದೀಪಕ್ ಸರ್ ಅವರ ಬ್ರೈನ್, ಹಾಗೇನೆ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸು, ಡ್ಯಾನ್ಸರ್ಸು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್
ಎಲ್ಲರೂ ತುಂಬಾ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್, ಒಂದು ದೊಡ್ಡ ಜರ್ನಿ ಇದು. ಅಂಡ್ ಹೇಳ್ದಂಗೆ ಮಧ್ಯರಾತ್ರಿ 3:15ಗೆ ಕಾಲ್ ಬಂತು, ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ. ಅಂಡ್ ಓಡಾಡಿದಂತ ನಮ್ಮ ಸುನಿಲ್ ಮಾನೆ ಅವರು, ಪ್ರಶಾಂತ್ ಬಾಗೂರು, ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮಲ್ಲಿ ನನ್ನ ಹುಡುಗ ಗುರು ನಾನು ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು, ಇಲ್ಲಾಂದ್ರೆ ಯಾರು ಬೆಳೆದಿಕ್ಕಾಗಲ್ಲ. ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ಮ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ, ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ, ಹೊಸ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಕ್ಕೆ ಹೋಗಲ್ಲ. ಸಿನಿಮಾ ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ, ಆಟೋದಲ್ಲಾದ್ರೂ ಬನ್ನಿ, ಕಾರಲ್ಲಾದ್ರೂ ಬನ್ನಿ, ಬಸ್ಸಲ್ಲಾದ್ರೂ ಬನ್ನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ, ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್. ಮೆಟ್ರೋದಲ್ಲೂ ಬರ್ಬೋದು. ಮೆಟ್ರೋದಲ್ಲೂ ಇದೆ ನಮ್ಮೆಲ್ಲ ಪೋಸ್ಟರ್ಸ್. ಓಕೆ, ನಮ್ಮ ಅನ್ಲಾಕ್ ರಾಘವ ಸಿನಿಮಾ 7ನೇ ತಾರೀಕು ಫೆಬ್ರವರಿ ಬರ್ತಾ ಇದೆ. ಹಾಗಾಗಿ ಅವಾಗಿಲ್ವ ನಿಮ್ಗೆ ಅಷ್ಟು ಮುದ್ದಾಗಿ ನೋಡ್ತಾರೆ ಅವರು. ಓಕೆ, ಅವ್ರು ಹೇಳ್ಕೊಟ್ಟಿದ್ರಂತೆ ನನ್ನನ್ನು ಹಾಗೆ ನೋಡು ಅಂತ. ಓಕೆ, ಮೆಲಿಂದವ್ರೆ, ನಾನು ನಿಮ್ಮನ್ನು ಆಮೇಲೆ ಮಾತಾಡಿಸ್ತೀನಿ. ಬಟ್ ರೇಚಲ್ ಹೋಗಬೇಕು, ಅರ್ಜೆಂಟಲ್ಲಿದ್ದಾರೆ. ಹಾಗಾಗಿ ರೇಚಲ್ ಅವರು ಸಿನಿಮಾದ ಬಗ್ಗೆ ನಿಮ್ಮೆಲ್ಲರ ಜೊತೆ ಅವರ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಕ್ಕೆ. ಫಸ್ಟ್ಲಿ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಅಶ್ವಿನಿ ಮ್ಯಾಮ್ ಹ್ಯಾಸ್ ಜರ್ನಿ ವಿತ್ ಅಸ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಫೈನಲಿ ನಮ್ಮ ಟ್ರೇಲರ್ ಲಾಂಚ್ಗೂ ಕೂಡ ಬಂದಿದ್ದಾರೆ. her unending support and love for the team means a lot to us. So thank you ma'am. Also to all the ನಮ್ಮ media team ಮತ್ತು ನಮ್ಮ technical team ಇವತ್ತು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. So of course Unlock Raghava, ನಮ್ಮ ಸಿನಿಮಾ Unlock Raghava Feb 7ಗೆ ರಿಲೀಸ್ ಆಗ್ತಾ ಇದೆ. We have put a lot of effort into making this film and finally ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ Feb 7ಗೆ Unlock Raghava ರಿಲೀಸ್ ಆಗ್ತಾ ಇದೆ. Feb 14ಗೆ ನಾನು ಇನ್ನೊಂದು ಕನ್ನಡ ಸಿನಿಮಾ ಬುದ್ಧಂ ಗಗನಂ ಕೂಡ ರಿಲೀಸ್ ಆಗ್ತಾ ಇದೆ. ಆಸ್ ಅನ್ ಆಕ್ಟರ್ ಐ ಥಿಂಕ್ ದಟ್ಸ್ ಎ ಹ್ಯೂಜ್ ಬ್ಲೆಸ್ಸಿಂಗ್. ಆಲ್ಸೋ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ದೀಪಕ್ ಸರ್ ನರೇಟೆಡ್ ದಿಸ್ ಫಿಲ್ಮ್ ಟು ಮಿ 2 years ago. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್, ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಬರ್ತಿದ್ದಾರೆ ಅಂತೆ. ಐ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ಸ್ ಪೋರ್ಷನ್ಸ್ ಆ್ಯಂಡ್ ಐ ಥಿಂಕ್ ನಗ್ನಾಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು. ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಡ್ ಯಸ್, ಐ ಡಿಡ್ಂಟ್ ಈವನ್ ಟೇಕ್ ಟೈಮ್. ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಇಟ್ಸ್ ಆಫ್ ಕೋರ್ಸ್ ಬಿನ್ ಅ ಜರ್ನಿ ಎವರ್ ಸಿನ್ಸ್. ಆ್ಯಂಡ್ of course visuals ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ that you know it is technically a very sound film. ನಾವು ಆ್ಯಕ್ಚುಲಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ. ಈ ಸಾಂಗ್ ಕೂಡ ರಾಘವ ಸಾಂಗ್ ಆ ಬಿಸಿಲಲ್ಲಿ we shot for so many hours and I think the team requires a huge round of applause. ಯಾಕಂದರೆ ಆ ಬಿಸಿಲಲ್ಲಿ ಶೂಟ್ ಮಾಡೋದು is not easy. not just Milind and I but ಎಲ್ಲರೂ ಆ equipment ತಗೊಂಡು ಅಷ್ಟು ದೂರ ಹೋಗೋದು. and you know we have to climb a fort to take all of these equipments with the gimbal and with the cameras. It was really difficult, but I think finally now visuals ನೋಡುವಾಗ ನಮ್ಗೆ ಗೊತ್ತಾಗುತ್ತೆ that you know it definitely is teamwork. Even makeup, my makeup was melty, but you know to have somebody come and touch your makeup, your hair, I feel like the credit just doesn't go to actors. At the end of the day I think it is the team because what you see finally is teamwork. So hangagi ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. and please ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಐಮ್ ಆ್ಯಕ್ಚುಲಿ ರನ್ನಿಂಗ್ ಅ ಲಿಟಲ್ ಲೇಟ್. ನನಗೆ ಕೇರಳ ಹೋಗಬೇಕು, ಐ ಹ್ಯಾವ್ ಅ ಫ್ಲೈಟ್ ಟು ಕ್ಯಾಚ್. ಸೊ ಹಾಗಾಗಿ ಐ ಆಮ್ rushing my words, but thank you so much for being understanding and patient with us and the team. Thank you so much. See you on the 7th of February. ಓಕೆ, ಫ್ಲೈಟ್ಗಿಂತ ಸ್ಪೀಡಾಗಿ ಬಂದರು ಇವರು. ಎಸ್ ರೇಚಲ್, ಆಲ್ರೆಡಿ ನೀವು ನಿಮ್ಮ ಅಭಿನಯದ ಮೂಲಕ ನಮ್ಮ ಕರ್ನಾಟಕದ ಎಷ್ಟೋ ಹುಡುಗರ ಮನಸ್ಸನ್ನು ಕದ್ದಿದ್ದೀರಾ, ಅನ್ಲಾಕ್ ಮಾಡಿದ್ದೀರಾ. ಸೊ ಈ ಸಿನಿಮಾ ಮೂಲಕ ಮತ್ತಷ್ಟು ಕನ್ನಡಿಗರ ಮನಸ್ಸನ್ನು ಗೆಲ್ಲೋ ರೀತಿಯಾಗಿ ಆಗಲಿ ಒಂದು ಕೂತ್ಕೋಬೇಕಂತ ನಿಮ್ಮಿಬ್ಬರದೇ ಮನಸ್ಸು ಸರ್.
ನಿಜವಾದ ಅನ್ಲಾಕ್ ಇವರೇ. ಓಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಾರೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ. ಮೊದಲನಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ ಸಿನಿಮಾ ಮೊದಲನೇ ಹಂತದಿಂದನೂ ಜೊತೆಲಿದ್ದಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್. ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಮೇಡಮ್ ಮುಂದೆ ಒಂದು ಮಾತು ಹೇಳ್ತಾ ಇದ್ದೆ, ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟಭಯಂಕರ ಜೊತೆಲಿ ನಿಂತಿದ್ರು. ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬ ಖುಷಿ ಏನು ಅಂದರೆ ನಮ್ಮ ಗಿರಿ ಸರ್ ಪ್ರೊಡಕ್ಷನ್ ಕೈ ಹಾಕಿದ್ದು. ಐಫ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದ್ಮೇಲೆಲ್ಲ ಭಯ ಪಡ್ಕೊಳ್ತಾ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಆದ 2 hours ಪೈರಸಿ ಬಂದ್ಬಿಡ್ತು ಅಂತ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟಭಯಂಕರ ರಿಲೀಸ್ ಆಗೋ ತನಕ ಜೊತೆಗೆ ಬಿಸ್ನೆಸ್ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬಂದು ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು ಅವರು. ಸೊ ಇವತ್ತು ಎಲ್ಲ ಹಂತದಲ್ಲಿ ಅವ್ರ ಜೊತೆಲಿ ನಿಂತಿದ್ದಕ್ಕೆ ಬಹುಶಃ ನಟಭಯಂಕರ ತುಂಬ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರಲಿ ಅಂತ ನಾನು ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಆ್ಯಂಡ್ ಹೀರೋ ಬಗ್ಗೆ ಒಂದೇ ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದರೆ ಎಲ್ಲನೂ ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನು ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತಾರಂತ. ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರ್ಲಿ ಬ್ಯಾಂಕ್ ರಾಬರಿ ಎಲ್ಲ ಆಯಿತು. ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ಮ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಸೇಫ್ಟಿಗೆ. ಯಾಕೆ ರಿಲೀಸ್ ಏನು ಬಟ್ ಟುಬುಕ್ಕು ನಿಮ್ಮನ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರು, ಅನ್ಲಾಕ್ ಮಾಡೋರ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ಮ ಸೇಫ್ಟಿಗೋಸ್ಕರ ನಾನು ನಿಮ್ಮ ಪರವಾಗಿದ್ದೀನಿ. ನಿಮ್ಗೆ ಒಳ್ಳೇದಾಗಿ. ಆ್ಯಂಡ್ ರಚಿಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರಿ ಸರ್ ಇವಾಗಿದ್ದಲ್ಲ, ಎಲ್ಲ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಳ್ಳೋದೆ ಗಿರಿ ಸರ್. ನಾವು ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ರೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದ ಜೊತೆಲಿರ್ತೀವಿ. ತುಂಬ ಖುಷಿ ಆಯಿತು. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಹಿಂಗೆ ನೋಡೋದೇನು ಶಾಕ್ ಆಗಬೇಡಿ. ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರ, ಸುಮ್ಮನೆ ಹೇಳ್ತೀನಿ ಏನು ಅಂತ. ಆ್ಯಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗ ಅವ್ರದ್ದು ಮದುವೆ ಆಯ್ತು. ಇಲ್ಲಿ ಡೈರೆಕ್ಟ್ಲಿ ಸಿನಿಮಾ ಆದ್ಮೇಲೆ ಆಯ್ತು. ಸಿನಿಮಾ ಆದ್ಮೇಲೆ ನಂದು ಸಿನಿಮಾ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅಂತ ನಂದು ಅದೇ ಸಮಯದಲ್ಲಿ ಮದುವೆ ಆಯ್ತು. ಅವ್ರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗ್ ಬಂದ್ರು, ನಾನು ಮದುವೆ ಮುಗ್ದ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೇವ ಶೂಟಿಂಗ್ ಅಂತ ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕೊಟ್ಟೆ. ಮನುಷ್ಯ ಮದುವೆ ಆಯ್ತು ಬಿಡೋಣ, ಸಾರಿ ಆಗೋಯ್ತು, ತಪ್ಪಾಗಿತ್ತು, ಹೊಡಿತೀರಣ್ಣ, ತಪ್ಪಾಗೋಯ್ತು. ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು. ಸೊ ಹೀರೋ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೈಟ್ ಎಲ್ಲವೂ ಇದೆ ನಿಮಗೆ, ಹೈಟ್, ವ್ಯಕ್ತಿತ್ವ, ಪರ್ಸ್ನಾಲಿಟಿ ಪ್ರತಿಯೊಂದು ಇದೆ. ಸಮಯದಲ್ಲಿ ನಿಮ್ಮ ಸಿನಿಮಾ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್, ಅಪ್ಪು ಸರ್ ಆಗಲಿ. ಒಂದು ಮಾತು ನಾನು ಹೀರೋರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಪ್ಪು ಸರ್ ಹೈಟಿಂದಾಗಲಿ ಇದಿಂದಾಗಲಿಲ್ಲ, ವ್ಯಕ್ತಿತ್ವದಿಂದ ಜನರ ಮನಸ್ಸನ್ನು ಗೆದ್ರು. ಆ ಹೈಟ್ ಇದೆ, ಅದೇ ವ್ಯಕ್ತಿತ್ವ ನಿಮ್ದಾಗಲಿ. ಅವರು ಮೇಡಮ್ ಎಲ್ಲ ಹಂತದಲ್ಲಿ ಜೊತೆ ನಿಂತಿದ್ದಾರೆ. ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ತಿರವಾಗುವಂಥದ್ದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರಿ ಸರ್ ಪ್ರಮೋಷನ್ ತೊಗೊಳ್ತಾ ಇದ್ದಾರೆ. ಸರ್ಗೆ ಇವರಲ್ಲಿ ಇವ್ರು ನಿಮ್ಮ ತಮ್ಮ ಇರೋದ್ರು ಇದ್ದಲ್ಲ ಹಂಗೆ ಹೊಟ್ಟುಬಿಟ್ರು. ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ, ಬಾಮಹರೀಶ್ ಬಾಮಗಿರೀಶ್ ಇಬ್ರು. ಸೊ ಇವರು ನಮ್ಮ ಸರ್ಗೆ ತುಂಬ ಅತ್ಯಂತ ಆಪ್ತರು, ರಿಲೇಷನ್ನು. ಸೊ ತಮ್ಮನ ಸಹೋದರರ ಸಿನಿಮಾಗೆ ಜೊತೆಲಿ ನಿಂತಿದ್ದು ಭಾಳ ಖುಷಿ ಆಯಿತು. ಮೇಡಮ್ ಥ್ಯಾಂಕ್ ಯು, ನೀವು ಕೂಡ ಬಂದಿದ್ದು ಅಭಿನಂದನೆಗಳು. ಎಂಟೈರ್ ಟೀಮ್ಗೆ, ದೀಪಕ್ ಅವ್ರಿಗೂ ಸಹಿತ. ಅವ್ರು ಇದಕ್ಕೂ ಮುಂಚೆ 2 ಸಿನಿಮಾ ತುಂಬ ಚೆನ್ನಾಗಿ ಮಾಡೋದು. ಲೂಸ್ ಮಾಧವ್ ಅಣ್ಣನ ಹಾಕೊಂಡು ಒಂದು ಸಿನಿಮಾ, ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬ ವೈರಲ್ ಆಗಿತ್ತು. ಅಲ್ಲೂ ಕೂಡ ನಕಲು ಮಾಡಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಇದಾಗಿತ್ತು. ಎರಡನೇದು ಕಳ್ಬೆಟ್ಟದ ದರೋಡೆಕೋರರು ಅಂತ ಗೊತ್ತಾಗ ಎಲ್ಲಿ ಡೈರೆಕ್ಟಲ್ಲಿ ಅಲ್ಲಿ ಹಿಂಗೆ ಕೈ ತೋರಿಸ್ತೀವಿ, ಎದ್ದು ನಿಂತ್ಕೋಬೇಕು. ನಿಮ್ಮದೇ ಹೇಳ್ತಾ ಇದ್ದೀನಿ, ನೀವೇ ಎದ್ದು ನಿಂತ್ಕೋಬೇಕು. ಕೂತ್ಕೊಳ್ಳೀಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ, ನಿಂತ್ಬಿಟ್ಟು ಹಿಂಗೆ ತಿರುಗ್ಬೇಕು. ಹಿಂಗೆ ಜನಗಳಿಗೆ ನಾನು ಬಗ್ಗೆ ಹೇಳ್ತವ್ರೆ ಅಂತ ಹಿಂಗೆ ತಿರುಗಬೇಕು. ನೀವು ಹಿಂಗೆ ಎದ್ದು ನಿಮ್ಮ ಕೈ ಕಾಣಿಸ್ತದೆ. ಓ ಹಂಗ, ಒಳ್ಳೇದಾಗಲಿ. ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ಒಳ್ಳೇದಾಗಿ. ನಮ್ಮ ಹುಡುಗ ಡ್ರೈವರ್ ಎಲ್ಲೋ ಇದ್ದ, ಕಾರ್ಕಿ ತಗೊಂಬಂದಿದ್ದೆ ಅನ್ಲಾಕ್ ಮಾಡೋ ಅಂತ, ಕೊಡ್ತೀನಿ ಹೋಗ್ಬೇಕಾರೆ. ಥ್ಯಾಂಕ್ ಯು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಹೀರೋ ಅಲ್ಲೊಂದು ಸಾಂಗಲ್ಲಿ ಒಂದು ಫೋಟೋ ಬಿಡಿಸ್ಕೊಬಿಡ್ತಾರೆ ಗೊತ್ತಾ ಹೀರೋ, ಆ ಫೋಟೋ ಇಸ್ಕೊಂಡ್ರೆ ವಾಪಸ್ಸು ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು ಹಂಗೆ ಸರಿ ನೋಡಿದ ಅಂದರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನೀವು ಹೇಳಿದ್ದು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ರಾಘವ್ ಗೆಲ್ಲಿ. ನನಗೆ ನಮ್ಮ ಗಿರಿ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕ್ಕೆ ಬಹಳ ಖುಷಿ ಇದೆ. ಮತ್ತು ಅವ್ರ ತಂದೆ ನಿರ್ಮಾಪಕರು ಎಲ್ಲಿ ಸರ್, ಎಲ್ಲಿ ಸರ್, ಇಲ್ಲಿ ಅಲ್ಲೇ ಇದ್ದೀನಿ ನೀವು ಅಲ್ಲ ಹಂಗೆ ಸರ್
ಇಂಡಸ್ಟ್ರಿ ಬೆಳೆಯೋ ಎಲ್ಲಾ ಲಕ್ಷಣ ನಿಮ್ಗೆ ಐತೆ ಸರ್, ಗ್ಯಾರಂಟಿ. ನೋಡಿ ಈ ವರ್ಷ 3 ಸಿನಿಮಾ ಬಂದೇ ಬರ್ತದೆ ನಿಮ್ಮ ಮಗನ ಹಾಕೊಂಡು. ನಿಮ್ಮ ಮಗಂದು ಸಿನಿಮಾ ಎಷ್ಟು ಬರ್ತದೋ ನಿಮ್ದು ಇನ್ನೂ ಬೇಗ ನೀವು ಬಿಸಿ ಆಗ್ತೀರಿ. ಇದು ನಾನು ಹೇಳ್ತಾರೆ, ನಾನು ಹೇಳೋ ಮಾತು ಸುಳ್ಳಾಗಲ್ಲ. ನಾನು ನಾಲ್ಗೆಲ್ಲ ಮೂಗಲ್ಲೂ ಮಚ್ಚೆ ಐತೆ, ಕಣ್ಣಲ್ಲೂ ಮಚ್ಚೆ ಐತೆ, ಆಯ್ತು ಅದು ಹೇಳಲ್ಲ, ಕಣ್ಣಲ್ಲೈತೆ, ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಹೇಳಿದ ತಕ್ಷಣ ಟಕ್ಕನ ಅಲರ್ಟ್ ಆಗ್ಬಿಟ್ರು ಅಣ್ಣ. ಸೂಪರ್ ಅಣ್ಣ, ಒಳ್ಳೇದಾಗ್ಲಿ. ಅನ್ಲಾಕ್ ರಾಘವ್ ಗೆಲ್ಲಲಿ. ಎಲ್ಲರೂ ಜನರ ಮನಸ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ, ಲಾಸ್ಟ್ ಇಯರ್ ಭಾಳ ಕೆಟ್ಟ ನ್ಯೂಸ್ ಕೇಳಿದ್ರು, ಈ ವರ್ಷ ಭಾಳ ಒಳ್ಳೊಳ್ಳೆ ನ್ಯೂಸ್. ಇಯರ್ ಫಸ್ಟಲ್ಲೇ ನಮ್ಮ ಶಿವಣ್ಣ ಹುಷಾರಾದರು, ತುಂಬಾ ದೊಡ್ಡ ಮಟ್ಟದಲ್ಲಿ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾರೆ. ಬರೀ ಒಳ್ಳೊಳ್ಳೆ ನ್ಯೂಸ್ಗಳೇ ಬರ್ತಾ ಇದೆ. ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಥಮ ಅವರೇ. ಇದೀಗ ಗಿರೀಶ್ ಸರ್ ಮತ್ತು ಮಂಜುನಾಥ್ ಸರ್ ದಯವಿಟ್ಟು ಬಂದು ಪ್ರಥಮ ಅವರನ್ನ ಗೌರವಿಸಬೇಕು. ಇದೀಗ ಒಳ್ಳೆ ಹುಡುಗ ಪ್ರಥಮ ಅವರಿಗೆ ಅನ್ಲಾಕ್ ರಾಘವ ಚಿತ್ರತಂಡದ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣೆ. ಅನ್ಲಾಕ್ ರಾಘವ ಸಿನಿಮಾ ತಂಡದ ಬಗ್ಗೆ, ಸಿನಿಮಾ ಟೀಮ್ಗೆ, ಹೌದು ಎಲ್ಲರಿಗೂ ಅಣ್ಣ ಬಾರಣ ಸೈಡ್ಗೆ ಪ್ರೀತಿಯ ನಮಸ್ಕಾರಗಳು. ಕಳಿಸ್ರೋ ಸೈಡ್ಗೆ ಸರ್. ಇವತ್ತು ಯಾರಿಗೆ ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿರ್ಮಾಪಕರಾಗ್ಬೋದು, ನಟಂಗಾಗ್ಬೋದು, ಅವ್ರು ಅಟ್ಟ ಕ್ಯಾಮ್ರಾ ಕೊಡ್ತಾರೆ. ಇವರೆಲ್ಲರಿಗಿನ ತುಂಬ ಖುಷಿ ಆಗುತ್ತೆ ನನಗೆ. ಸ್ನೇಹಿತರೆ, ಈ ಸಿನಿಮಾ ಸರಿ ಸರಿ ಆಯ್ತು. ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ಕ್ರಿಪ್ಟು ಬರಿತಾ ಇದ್ರು. ಆವಾಗ ಹೀರೋ ಬಗ್ಗೆ ತಿಳ್ಕೊಂಡೆ, ಮಂಜುನಾಥ್ ಬಗ್ಗೆ ತಿಳ್ಕೊಂಡೆ. ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಹಾಡು ನೋಡ್ತಾ ಇದ್ದೀರಾ, ಹೀರೋ ನೋಡ್ತಾ ಇದ್ದೀರಾ, ನಿರ್ಮಾಪಕ ನೋಡ್ತಾ ಇದ್ದೀರಾ. ಆದರೆ ಅದರಿಂದ ಇರುವಂಥ ದುಃಖ ನೀವು ಯಾರು ಗೊತ್ತೇ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಆಗ್ಬೋದು, ಅಥವಾ ಮಂಜುನಾಥ್ ಆಗ್ಬೋದು, ಅಥವಾ ಹೀರೋ ಆಗ್ಬೋದು, ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ, ಎಷ್ಟೆಲ್ಲ ಅವಮಾನ ಆಗಿದೆ, ಅದನ್ನು ನಾನು ಹತ್ತಿರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ. ಕಾರಣ ಇಷ್ಟ ಇದ್ದರೆ, ಸಿನಿಮಾದಲ್ಲಿ ಒಂದು ಕುಟುಂಬದ ಥರ ಕೆಲಸ ಮಾಡಬೇಕು. ಇಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು, ಚಿತ್ರತಂಡ ಯಾರು ಬೇಕಾರಾಗ್ಬೋದು, ಸಣ್ಣ ಮಕ್ಕಳ ಥರ ಇಗೋಯಿಂದ ಆಟ ಮಾಡ್ತೀರಾ. ನಿಮ್ಮ ಇಗೋಯಿಂದ ಸಿನಿಮಾಯಿಂದ 1 ವರ್ಷದ ಸಿನಿಮಾ ಮುಗಿದು 5 ವರ್ಷ ಆಗುತ್ತೆ. ಪ್ರೊಡ್ಯೂಸರ್ ಗತಿ ಏನಾಗಬೇಕು, ಆರ್ಟಿಸ್ಟ್ ಗತಿ ಏನಾಗಬೇಕು, ಎಲ್ಲರೂ ಅಷ್ಟೇ ಸ್ನೇಹಿತರೆ. ನಾನೊಬ್ಬ ನಿರ್ಮಾಪಕ ಆಗಿದ್ದೆ, ಒಂದು ಸಿನಿಮಾ ಮಾಡಿದ್ದೀನಿ. ಇದು ಸಿನಿಮಾ ಟೀಮ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ, ಯಾವುದೇ ಸಿನಿಮಾ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ. ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗ್ಬಿಡ್ತೀವಿ ನಿರ್ಮಾಪಕರು. ಆದರೆ ಸಿನಿಮಾ ಮುಗಿಯೋಷ್ಟೊಳಗಡೆ ನಿಮ್ಮಿಂದ ಒಂದು ನೋವು ಇದೆಯಲ್ಲ, ಶಾಪ ಇದೆಯಲ್ಲ, ಆ ದುಃಖನ ನಮ್ಮೊಬ್ಬರು ಮಾತ್ರ ಗೊತ್ತು. ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಕಾರಣ ಇಷ್ಟೇ, ಬರೋದು ಬೇಡ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಮಂಜುನಾಥ್ ಅವರು ದಿವಸನೂ ಸಿಗ್ತಾಯಿದ್ವಿ, ದಿವಸ ಆಳ್ತಾಯಿದ್ರು. ಅವ್ರು ಮೋಸ್ಟ್ಲಿ ಬಾಡಿ ವೇಟ್ 90 kg ಇತ್ತು ಸಿನಿಮಾ ಶುರು ಮಾಡಿದಾಗ. ಈಗ 65 kg ಬಂದಿದ್ದಾರೆ. ಇದು ನೀನು ಯೋಚನೆ ಮಾಡಬೇಕಿದೆನಾ. ನಾವೆಲ್ಲ ಚಪ್ಪಾಳೆ ಹೊಡಿತೀವಿ, ಹೊಗೆ ಕೊಡ್ತೀವಿ, ಎಲ್ಲ ಕೇಕೆ ಹಾಕ್ತೀವಿ, ನಗ್ತೀವಿ, ಓಡೋಗ್ಬಿಡ್ತೀವಿ. ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲಲ್ಲಿ ಒದಿತದೆ, ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ. ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ಹಂಗೆ ಓದಿತಾನೆ ಇರ್ತದೆ. ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥ್ ಅವರಿಗೆ ಹಾಗೂ ಗಿರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಏಕೆಂದರೆ ಅವ್ರ ನೋವು ನಾವು ಎಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡು ಸಿನಿಮಾ ನಿಂತೋಗುತ್ತೆ. ಇವ್ನಿಗೆ ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾನೆ, ಒಪ್ಕೊಳ್ಳೋಕೆ ಬಂದಾಗ ಮಗು ಥರ ಇರ್ತಾರೆ, ಒಪ್ಕೊಂಡ್ಮೇಲೆ ನಾಟಕ ಮಾಡ್ತಾರೆ. ಇದು ಬೇಡ ಸ್ನೇಹಿತರೆ. ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ, ಇನ್ನು 16 ಸಿನಿಮಾಗಳನ್ನ ಕೊಡಿ, ಯಾರು ಮುಗಿಸ್ಬೇಡಿ, ಹಿಂಸೆ ಮಾಡಬೇಡಿ. ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಿದ್ದೀರಾ, ನನಗೆ ದುಃಖ ಆಗ್ತಾಯಿದೆ. ಯಾಕೆಂದರೆ ಇನ್ನು ಮುಂದಕ್ಕಿದೆ, ರಿಲೀಸ್ ಆಗಬೇಕು. ಅಲ್ಲೇನು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಬೇರೆ ಯಾರೂ ಬರೋಲ್ಲ.
ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಟೀಮ್ನವರೇ. ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಿನಿಮಾನ ಈ ಒಂದು ಮಟ್ಟಿಗೆ ಇಲ್ಲಿ ತನಕ ತೊಗೊಂಬರೋಕ್ಕೆ ಗಿರೀಶ್ ಅವರು ಅಂದರೆ ತಪ್ಪಾಗಲಾರ್ದು. ನಾನು ಗಿರೀಶ್ ಅವರು ಭೇಟಿ ಮಾಡಲಿಲ್ಲ, ಕಾರಣ ಇಷ್ಟೇ, ಎಲ್ಲ ತಿಳ್ಕೊತಾ ಇದೆ, ನಾನು ನೋಯ್ತಾ ಇದ್ದೆ, ನಾನು ಬೇಯ್ತಾ ಇದ್ದೆ. ತುಂಬ ಕಷ್ಟ ಸ್ನೇಹಿತರೆ. ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ 4 ತಿಂಗಳು ಒಂದಿಗೆ ಹೋಗ್ತದೆ. ಈ ಯುಗನ ಕನ್ನಡ ಇಂಡಸ್ಟ್ರಿ ಬಿಡಬೇಕು, ಒಬ್ಬರೊಬ್ಬರು ಉಗುಳೋದು ವೇದಿಕೆ ಮೇಲೆ ಬಿಡಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು. ನಮ್ಗೆ ಇಡ್ಲಿ ಕೊಡಲಿಲ್ಲ ಜಗಳ, ನಮ್ಗೆ ಎಳ್ನೀರು ಕೊಡಲಿಲ್ಲ ಜಗಳ, ಕಡಲೆ ಬೀಜ ಕೊಡಲಿಲ್ಲ ಜಗಳ, ಚಿಕನ್ ಕೊಡಲಿಲ್ಲ ಜಗಳ, ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ. ನಮ್ಮ ಮನೇಲಿ ಕಾಫಿ 2 ಸಿಗಲ್ಲ, ಗ್ಲಾಸಲ್ಲಿ ಹೊಡಿತಾರೆ ಮೆಟ್ಟಿ. ಅಂಥದ್ರಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ? ಇವೆಲ್ಲ ಬೇಡ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬ. ಇನ್ನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಸಾಧ್ಯವಾಗ್ತದೆ. ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆಗಬೇಕಂತ ಅಂದ್ಕೊಂಡಿರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಪರಿಚಯ ಮಾಡಿಸಿ ಇವರು ಒಳ್ಳೆಯದನ್ನು ನೋಡಿ ಚಿತ್ರತಂಡ ಚೆನ್ನಾಗಿದೆ, ಏನೋ ಒಂದು ಒಳ್ಳೆಯದನ್ನು ಇರ್ತದೆ, ಸಿನಿಮಾ ಹಿಟ್ಟಾಗುತ್ತದೆ ಹೇಳಿ ಗಿರೀಶ್ ಅವರು ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬ, ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಇಷ್ಟೇ, ಈ ಸಿನಿಮಾ ಸಕ್ಸಸ್ ಆಗಲೇಬೇಕು. ಕಾರಣ ಇಷ್ಟೇ, ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ, ಅವ್ರ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು. ಯಾಕೆಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ನಾನು ಚಾಮುಂಡಿ ಭಕ್ತ. ನಾನು ಚಾಮುಂಡಿಗೆ ಕೇಳ್ಕೊತೀನಿ, ಈ ಸಿನಿಮಾ ಹಿಟ್ ಆಗಲೇಬೇಕು. ಹಿಟ್ ಹಾಗೆ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನೀವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ನೀವೆಲ್ಲರೂ ತುಂಬ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತಾ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.